ಎಲ್ಲ ನನ್ನ ಮೀನರಾಶಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ವಿಶೇಷವಾದಂಥ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸೂರ್ಯಗ್ರಹಣ ಆಗಸ್ಟ್ 12ನೇ ತಾರೀಕು ರಾತ್ರಿ ನಡೆಯುವಂತಹ ಈ ಸೂರ್ಯಗ್ರಹಣದ ಒಂದು ಫಲಾನುಫಲ ಯಾವ ರೀತಿ ಇದೆ ಹೇಳುವಂಥದ್ದು ಪ್ರಮುಖವಾದಂಥ ವಿಚಾರ. ಅದಕ್ಕಿಂತ ಮೊದಲೇ ಈ ಗ್ರಹಣದಿಂದ ಏನೆಲ್ಲ ತೊಂದರೆಗಳು ಅಥವಾ ಏನೆಲ್ಲ ಒಂದು ಲಾಭಗಳಾಗ್ತದೆ ಅಥವಾ ಈ ಗ್ರಹಣ ಅಂದರೆ ಏನು, ಈ ಗ್ರಹಣ ಹೇಗೆ ಸಂಭವನೆ ಆಗ್ತದೆ ಹೇಳುವಂಥದ್ದು ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಇದರಿಂದ ಮೀನರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಫಲಾನುಫಲ ಇದೆ ಹೇಳುವಂಥದ್ದು ಕೂಡ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮೊದಲು ಗ್ರಹಣಗಳು ನಿಮಗೆ ಕೆಲವೊಂದಿಷ್ಟು ಅದ್ಭುತನೂ ಸೃಷ್ಟಿ ಮಾಡ್ತದೆ, ಕೆಲವೊಮ್ಮೆ ನಿಮಗೆ ದಾರಿದ್ರ್ಯನೂ ಕೂಡ ಸೃಷ್ಟಿ ಮಾಡುವಂಥದ್ದಾಗ್ತದೆ. ತುಂಬ ಜನ ಹೇಳ್ಬೋದು, ನಾವು ಸೈಂಟಿಫಿಕ್ಕಾಗಿ ನಂಬೋರು, ಇಂಥದ್ದೆಲ್ಲ ನಾನು ಜ್ಯೋತಿಷ್ಯಗಳು ನಂಬೋದಿಲ್ಲ, ಗ್ರಹಣದ ಫಲಗಳು ನಂಬೋದಿಲ್ಲ, ಅಥವಾ ಕೆಲವೊಂದಿಷ್ಟು ನಷ್ಟಗಳು ನಂಬೋದಿಲ್ಲ ಅಂದ್ಕೊಂಡು ಹೇಳ್ಬೋದು. ಇದೆಲ್ಲ ಗ್ರಹಣಗಳು ಕೊಡುವಂತಹ ಶುಭ ಫಲಗಳಾಗಿರಲಿ ಅಶುಭ ಫಲಗಳಾಗಿರಲಿ ನಿಮ್ಮ ಕಣ್ಣಿಗೆ ಗೋಚರ ಆಗಿರೋದಿಲ್ಲ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅದು ಕೈಗೂಡಿಸ್ತದೆ. ನೆನಪಲ್ಲಿಟ್ಕೊಳ್ಳಿ. ಇನ್ನೂ ನಿಮಗೆ ನಂಬಿಕೆ ಬರಲಿಲ್ಲ ಅಂತಂದರೆ ಈ ಮಾತನ್ನು ತಾವು ಕೇಳಲೇಬೇಕು. ಕೆಲವೊಮ್ಮೆ ನಾವು ಎಲ್ಲೋ ಒಂದು ಸ್ನೇಹಿತರ ಜೊತೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದು ವ್ಯಕ್ತಿಗಳಿಗೆ ನಾವು ಪಾಯಿಂಟ್ ಮಾಡಿ ಹೇಳ್ತೀವಿ, ಅವನು ಏನು ಕೆಲಸ ಮಾಡಿದರೂ ಕೂಡ ಅವನಿಗೆ ಏನು ಕೆಲಸನೂ ಆಗ್ತಾ ಇಲ್ಲ, ತುಂಬ ಲಾಸಲ್ಲಿದ್ದಾನೆ, ಅವನಿಗೆ ಯಾವ ಗ್ರಹಣ ಹಿಡಿದಿದೆಯೋ ಗೊತ್ತೇ ಆಗ್ತಿಲ್ವಲ್ಲ ಅಂದ್ಕೊಂಡು. ನಾವು ಇಂಥ ಆಡು ಭಾಷೆಯಲ್ಲೇ ಗ್ರಹಣ ಹೇಳುವಂಥ ಒಂದು ಶಬ್ದ ಉಪಯೋಗ ಮಾಡಬೇಕಾದ್ರೆ ಈ ಗ್ರಹಣ ಉಂಟಾದಾಗ ನಮ್ಮ ಜೀವನದ ಮೇಲೆ ಯಾವ ರೀತಿಯಾದಂಥ ಒಂದು ಪ್ರಭಾವ ಬೀರಬಹುದು ಹೇಳುವಂಥದ್ದು ಇಲ್ಲಿ ನಿಮಗೆ ಗೊತ್ತಿರಲೇಬೇಕಾಗಿರುವಂಥ ಒಂದು ಸಂಗತಿ ಆಗ್ತದೆ. ಹಾಗಾದರೆ ಮೀನರಾಶಿಯವರಿಗೆ ಯಾವ ರೀತಿಯಾಗಿದೆ ಮತ್ತು ಗ್ರಹಣ ಎಷ್ಟು ಗಂಟೆಗೆ ಒಂದು ಸಂಭವನೆ ಆಗಿ ಎಷ್ಟು ಗಂಟೆಗೆ ಮುಕ್ತ ಹೊಂದುತ್ತದೆ ಅಂದ್ಕೊಂಡು ನಾನು ಹೇಳ್ತಾ ಹೋಗ್ತೇನೆ. ಅದರಲ್ಲೂ ಕೂಡ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ದಿನ ಘಟಿಸುವಂಥ ಈ ಸೂರ್ಯಗ್ರಹಣ 12ನೇ ತಾರೀಕು ಆಗಸ್ಟ್ ರಾತ್ರಿ 9:02 ಗ್ರಹಣ ಶುರುವಾಗುವಂಥದ್ದಾಗ್ತದೆ. ಅದೇ ರೀತಿ 13ನೇ ತಾರೀಕು ಅಂದರೆ ಬೆಳಗಿನ ಜಾವ 1:28 ಬಿಡುವಂಥದ್ದಾಗ್ತದೆ. ಹಾಗಾಗಿ ಈ ಮೀನರಾಶಿಯವರಿಗೆ ಯಾವ ರೀತಿಯಾದಂಥ ಒಂದು ಫಲ ಇದೆ, ಅದ್ಭುತನೋ ಅತ್ಯದ್ಭುತನೋ ಅಥವಾ ದಾರಿದ್ರ್ಯನೋ ನೀವೇ ನೋಡ್ತಾ ಹೋಗಿ, ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ನಿಮ್ಮ ರಾಶಿಯಿಂದ 5ನೇ ರಾಶಿ ಆಗಿರ್ತದೆ. ಯಾಕಂತಂದರೆ ಇದು ಕರ್ಕಾಟಕ ರಾಶಿಯಲ್ಲಿ ಉಂಟಾಗುವಂಥ ಒಂದು ಸೂರ್ಯಗ್ರಹಣ ಆಗಿರ್ತದೆ. ಇಲ್ಲಿ ಮೀನರಾಶಿಯವರು ಯಾವುದೇ ರೀತಿಯಾದಂಥ ಒಂದು ಭಯ ಪಡುವ ಅವಶ್ಯಕತೆ ಇಲ್ಲ. ಮೊದಲೇ ಜೀವನದಲ್ಲಿ ಸೋತು ಸುಣ್ಣ ಆಗಿದ್ರಿ ನೀವು, ಕಷ್ಟಗಳು ನಷ್ಟಗಳು, ಒಂದು ದಾಂಪತ್ಯ ಜೀವನದಲ್ಲಿ ಸರಿ ಇಲ್ಲ, ವೈವಾಹಿಕ ಜೀವನದಲ್ಲಿ ಸರಿ ಇಲ್ಲ, ಒಂದು ಮದುವೆಯ ಒಂದು ವಿಚಾರಕ್ಕೆ ಬಂದರೆ ಅದು ನಿಂತ್ಕೊಂಡಿರುವಂಥದ್ದು, ಹಣಕಾಸು ಮುಟ್ಲೇಬಾರದು, ಈ ರೀತಿಯಾದಂಥ ಹಲವಾರು ತೊಂದರೆಗಳು ಅನುಭವಿಸ್ತಾ ಇರುವಂಥವ್ರು ಅಂತಂದರೆ ಮೀನರಾಶಿಯವರು. ಅದಕ್ಕಿಂತ ಮೊದಲು ನಿಮಗೆ ಮಾನಸಿಕ ನೆಮ್ಮದಿ ಹೇಳುವಂಥದ್ದೇ ಹೊರಟೋಗಿದೆ. ಪೀಸ್ ಆಫ್ ಮೈಂಡ್ ಹೇಳುವಂಥದ್ದು ಮೀನರಾಶಿಯವರಿಗಿಲ್ಲ. ಏನೆಲ್ಲ ಪರಿಹಾರ ಮಾಡಿದರೂ ಕೂಡ ನಿಮ್ಗೆ ಸರಿ ಹೋಗ್ತಾ ಇರಲಿಲ್ಲ, ಅಥವಾ ಪರಿಹಾರ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆಗೆ ಅದು ಫಲ ಕೊಡ್ತಾ ಇರಲಿಲ್ಲ. ಹಾಗಾದರೆ ಈ ಒಂದು ಸೂರ್ಯಗ್ರಹಣ ಯಾವ ರೀತಿಯಾದಂಥ ಒಂದು ಫಲ ಕೊಡಬಹುದು? ಈ ಸದ್ಯದಲ್ಲಿ ಇವತ್ತಿನ 12ನೇ ತಾರೀಕು ಸೂರ್ಯಗ್ರಹಣ ಏನು ಉಂಟಾಗ್ತದೋ 1-2 ದಿನ ಹಾಗೇ ಇರ್ತದೆ. ಕ್ರಮೇಣ ಏನಾಗ್ತದೆ ಕೇಳಿದೆ, ಕೆಲವೊಂದಿಷ್ಟು ವಿಚಾರಗಳಲ್ಲಿ ಏಳಿಗೆ ಹೇಳುವಂಥದ್ದು ಆಗ್ತಾ ಹೋಗ್ತದೆ. ಅದರಲ್ಲಿ ಪ್ರಮುಖವಾಗಿ ಕುಟುಂಬ ಸೌಖ್ಯ ಹೇಳುವಂಥದ್ದು, ನಿಮ್ಮ ಕುಟುಂಬದಲ್ಲಿ ಕಳೆದು ಹೋಗಿರುವಂಥ ಒಂದು ಸಂತೋಷದ ವಾತಾವರಣ ಅಥವಾ ಸಂತಸದ ವಾತಾವರಣ ಮತ್ತೆ ಮರುಕಳಿಸುವಂಥದ್ದಾಗ್ತದೆ. ಮತ್ತು ಮಾನಸಿಕ ನೆಮ್ಮದಿ ಜಾಸ್ತಿ ಆಗುವಂಥದ್ದಾಗ್ತದೆ. ಪೀಸ್ ಆಫ್ ಮೈಂಡು ಹೇಳುವಂಥದ್ದು ಮರ್ತೇ ಬಿಟ್ಟಿದ್ರಿ ಮೀನರಾಶಿಯವರು. ಒಂದು ಪೀಸ್ ಆಫ್ ಮೈಂಡ್ ಬರುವಂಥದ್ದು ಆಗ್ತದೆ. ಮತ್ತು ನಿಮ್ಮ ಮೈಂಡ್ ಸ್ಟೇಬಿಲಿಟಿ ಕೂಡ ಹೊಂದ್ತದೆ. ಮತ್ತು ನಿಮಗೆ ಒಂದು ಮಾನಸಿಕವಾಗಿ ಹಬ್ಬ ನಾನು ಇವಾಗಾದರೂ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ ಹೇಳುವಂಥದ್ದು ಒಂದು ಮನಸ್ಸು ಖುಷಿ ಕೊಡುವಂಥದ್ದು ಆಗ್ತದೆ. ನಿಮ್ಮ ಪ್ರೀತಿಯ ವಿಚಾರಕ್ಕೆ ಬಂದರೆ ಮೀನರಾಶಿಯವರು ಯಾರೆಲ್ಲ ಬಂದು ಪ್ರೀತಿ ಮಾಡ್ತಾ ಇರುವಂಥವ್ರು, ನಿಮ್ಮ ಪ್ರೀತಿಯಲ್ಲಿ ವಾದ ಹೇಳುವಂಥದ್ದು ಬೇಡ ಈ ಸಂದರ್ಭದಲ್ಲಿ. ಯಾಕಂತಂದರೆ ನೀವು ಪ್ರೀತಿ ಮಾಡುವಂಥ ನಿಮ್ಮ ಸಂಗಾತಿಯ ಜೊತೆಗೆ ಏನಾದರೂ ವಾದಕ್ಕೆ ಇಳಿದ್ರೆ ಇದು ಎಲ್ಲೋ ಒಂದು ಕಡೆಗೆ ತಾರಕಕ್ಕೆ ಇರುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನ ವಿಚಾರ ಅತಿ ಅದ್ಭುತವಾಗಿರುವಂಥದ್ದು. ರಾತ್ರಿ ಬೆಳಗಾಗೋ ತನಕ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಅಂದ್ಕೊಂಡು ನಾನು ಹೇಳ್ತಾ ಇಲ್ಲ. ನಿಧಾನ 1.5 ತಿಂಗಳ ಒಳಗಡೆಗೆ ಹಣಕಾಸಿನ ವಿಚಾರದಲ್ಲಿ ನೀವು ಸ್ಟೆಬಿಲಿಟಿ ತಗೊಳ್ತೀರಾ, ಒಂದು ಸ್ಟೇಬಲ್ ಆಗುವಂಥವ್ರು ಆಗ್ತೀರಾ. 4 ಜನರಿಗೆ ಸಹಾಯ ಮಾಡುವ ಮಟ್ಟಕ್ಕೆ ತಾವು ಬೆಳೆದಿರ್ತೀರ. ನನ್ನ ಮಾತು ನಂಬಿ ಖಂಡಿತವಾಗಲೂ ಕೂಡ ಈ ಸೂರ್ಯಗ್ರಹಣ ಹೇಳುವಂಥದ್ದು ಅತಿ ಅದ್ಭುತವಾದಂಥ ಫಲನೇ ಮೀನರಾಶಿಯವರಿಗೆ ಕೊಡಲಿಕ್ಕಿದೆ. ಇನ್ನು ಕೆಲವೊಂದಿಷ್ಟು ವಿಚಾರಗಳಲ್ಲಿ ಜಾಮೀನು ಕೊಡಲಿಕ್ಕೆ ಹೋಗಬೇಡಿ. ಅದು ಕೋರ್ಟ್ ಜಾಮೀನಾದರೂ ಆಗಿರ್ಬೋದು, ಸ್ಟೇಷನ್ ಜಾಮೀನಾದರೂ ಆಗಿರ್ಬೋದು. ಮತ್ತು ಕೆಲವೊಂದಿಷ್ಟು ಸಂದರ್ಭದಲ್ಲಿ 2 ಗುಂಪಿನ ಮಧ್ಯದಲ್ಲಿ ನಡೆಯುತ್ತಿರುವ ಒಂದು ಕಲಹದಲ್ಲಿ ನೀವು ಮಧ್ಯಸ್ಥಿಕೆ ವಹಿಸುವಂಥದ್ದು ಮಾಡೋಕ್ಕೆ ಹೋಗಬೇಡಿ. ಅದು
ಕೊನೆಯದಾಗಿ ನಿಮ್ಮ ಕುತ್ತಿಗೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿರುವಂಥದ್ದು ಒಳ್ಳೆಯದು. ಇನ್ನು ವಿದ್ಯಾಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದಂಥ ಏಳಿಗೆ. ಯಾರೆಲ್ಲ ಬಂದುಬಿಟ್ಟು ಒಂದು ಸ್ಕೂಲು, ಕಾಲೇಜು, ಮಠ, ಮಾನ್ಯಗಳಲ್ಲಿ ಕೆಲಸ ಮಾಡ್ತಿರುವಂಥ ಸ್ಟಾಫ್ಗಳು, ಉದ್ಯೋಗಿಗಳು, ನಿಮಗೆ ಅತಿ ಅದ್ಭುತವಾಗಿರುವಂಥದ್ದು. ಒಂದು ಸ್ಕೂಲ್ ಟೀಚರ್ ಆದರೂ ಆಗಿರ್ಬೋದು, ಮಾಸ್ಟರ್ ಆದರೂ ಆಗಿರ್ಬೋದು, ಪ್ರಿನ್ಸಿಪಾಲ್ ಆದರೂ ಆಗಿರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳಿಗೂ ಕೂಡ ಅತಿ ಅದ್ಭುತವಾಗಿರುವಂಥದ್ದಾಗ್ತದೆ. ಇನ್ನು ಮೀನರಾಶಿಯ ಒಂದು ವಿದೇಶಿ ಜೀವನ ಯಾವ ರೀತಿ ಇದೆ ಅಂದ್ಕೊಂಡು ಕೇಳಿದರೆ, ಯಾರೆಲ್ಲ ಈಗ ಪ್ರೆಸೆಂಟಲ್ಲಿ ವಿದೇಶದಲ್ಲಿ ಜಾಬ್ ಮಾಡ್ತಾ ಇರುವಂಥವ್ರು, ಅಲ್ಲೇ ಮನೆ ಮಾಡ್ಕೊಂಡಿರುವಂಥವ್ರು, ತುಂಬ ಕಷ್ಟನೇ ಇರ್ತದೆ. ಭಾರತದಲ್ಲಿ ಇದ್ದಂಥ ಮೀನರಾಶಿಯವರಿಗೆ ಮಾತ್ರ ಕಷ್ಟ ಅಂದ್ಕೊಂಡು ತಿಳ್ಕೊಳ್ಳೋಕೆ ಹೋಗಬೇಡಿ. ವಿದೇಶದಲ್ಲಿದ್ದಂಥ ಒಂದು ಮೀನರಾಶಿಯವರು ಕೂಡ ತುಂಬ ಕಷ್ಟಪಡ್ತಾ ಇದ್ದಾರೆ. ಅಂತಹ ಒಂದು ವಿಚಾರಕ್ಕೆ ಬಂದರೆ, ವಿದೇಶಿಯಲ್ಲಿ ಯಾರೆಲ್ಲ ಮೀನರಾಶಿಯವರು ಇದ್ದಾರೆ ಅವರಿಗೆ ಅತಿ ಅದ್ಭುತವಾಗಿರುವಂಥದ್ದು. ಮತ್ತು ಕೆಲವೊಂದಿಷ್ಟು ಮೀನರಾಶಿಯವರು ಭಾರತದಲ್ಲಿ ಇದ್ದು ವಿದೇಶಿ ಜೊತೆಗೆ ಸಂಪರ್ಕ ಇಟ್ಕೊಂಡು ಉದ್ಯೋಗ ಮಾಡ್ತಿರೋರಿಗೂ ಕೂಡ ಉತ್ತಮವಾದಂಥ ಏಳಿಗೆ ಹೇಳುವಂಥದ್ದು ಸಿಗ್ತದೆ. ಇನ್ನು ನಿಮ್ಮ ಮಾತಿಗೆ ಒಂದು ಮನ್ನಣೆ ಹೇಳುವಂಥದ್ದು ಕೂಡ ಸಿಗುವಂಥದ್ದು ಈ ಸಂದರ್ಭದಲ್ಲಿ. ಇಲ್ಲಿ ಪ್ರಥಮವಾಗಿ ನಿಮ್ಮ ಕುಟುಂಬದವರೇ ನಿಮ್ಮ ಮಾತು ಲೆಕ್ಕಕ್ಕೆ ತಗೊಳ್ತಾ ಇರಲಿಲ್ಲ. ಇವನು ಏನಾದರೂ ಹೇಳ್ತಾನಪ್ಪ, ಏನೋ ಅರ್ಥನೇ ಇಲ್ಲ ಅಂದ್ಕೊಂಡು ಹೇಳುವಂಥದ್ದು ಒಂದು ತಿರಸ್ಕಾರದ ಮನೋಭಾವನೆ ನಿಮ್ಮ ಕುಟುಂಬದಲ್ಲೇ ಇತ್ತು. ಈಗಲೂ ಕೂಡ ಇದೆ ತುಂಬ ಜನರ ಮನೆಯಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಗೆ ಹೋಗ್ತಾ ಹೋಗ್ತಾ ನಿಮ್ಮ ಮಾತಿಗೊಂದು ಮನ್ನಣೆ ಸಿಗುವಂಥದ್ದು ಆಗ್ತದೆ. ಅದೇ ರೀತಿ ಸಮಾಜದಲ್ಲೂ ಕೂಡ ನಿಮಗೊಂದು ಮನ್ನಣೆ ಸಿಗುವಂಥದ್ದಾಗ್ತದೆ. ಇನ್ನು ವಿದ್ಯಾರ್ಥಿಯ ಜೀವನಕ್ಕೆ ಬಂದರೆ ಅತಿ ಅದ್ಭುತವಾಗಿರುವಂಥದ್ದು. ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಓದ್ಲಿಕ್ಕೆ ಮನಸ್ಸಿಲ್ದೇನೆ ಸುಮ್ಮನೆ ಕೂತ್ಕೊಳ್ಳುವಂಥದ್ದು, ಏನೋ ಯೋಚನೆ ಮಾಡ್ತಾ ಇರುವಂಥದ್ದು, ಪುಸ್ತಕ ಏನೋ ನಿಮ್ಮ ಮುಂದೆ ಇರ್ತದೆ, ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಡೋದು, ಅಥವಾ ಮೊಬೈಲು ಕೂಡ ನಿಮ್ಮ ಮುಂದೆ ಇರ್ತದೆ, ನಿಮ್ಮ ತಲೆ ಎಲ್ಲೋ ಬೇರೆ ದೇಶದಲ್ಲಿ ಇರುವಂಥದ್ದು, ಈ ರೀತಿಯಾದಂಥ ಒಂದು ಏಕಾಂತ ಮತ್ತು ಒಂದು ಫೋಕಸ್ ಮಾಡೋಕ್ಕಾಗ್ದೇ ಒದ್ದಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಈಗ ಅತಿ ಅದ್ಭುತವಾಗಿರುವಂಥದ್ದು. ಖಂಡಿತವಾಗಲೂ ಕೂಡ ಇದನ್ನು ತಾವು ಉಪಯೋಗ ಮಾಡ್ಕೋಬೇಕು. ಈ ಸಮಯನ ಉಪಯೋಗ ಮಾಡ್ಕೋಬೇಕು. ಲಾಭ ಫಲಗಳಾಗಿರಲಿ, ಶುಭ ಫಲಗಳಾಗಿರಲಿ, ಅದು ನಿಮ್ಮ ಜಾತಕಕ್ಕಾಗಿರಲಿ ಅಥವಾ ನಿಮ್ಮ ಒಂದು ವ್ಯಕ್ತಿತ್ವಕ್ಕಾಗಿರಲಿ ಅದು ಕೊಡ್ತಾ ಇರ್ತದೆ ಗ್ರಹಗಳು. ಆದರೆ ಅದನ್ನು ಕಾರ್ಯಗತರಾಗಿ ಮಾಡುವಂಥ ಶಕ್ತಿ ನಮ್ಮ ಹತ್ರನೇ ಇರ್ತದೆ. ನೀವು ಆ್ಯಕ್ಟಿವ್ ಆಗಬೇಕಾಗ್ತದೆ. ಇಲ್ಲಿ ನೀವು ಒಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದಾಗಲೇ ಇಂಥ ಫಲಗಳು ಪಡ್ಕೊಳ್ಳಿಕ್ಕೆ ಸಾಧ್ಯ ಹೇಳೋದನ್ನು ಮಾತ್ರ ಮರಿಬೇಡಿ. ಮೀನರಾಶಿಯ ಬಿಸ್ನೆಸ್ ವಿಚಾರಕ್ಕೆ ಬಂದರೆ, ಯಾರದೆಲ್ಲ ಬಿಸ್ನೆಸ್ ನೆಲ ಕಚ್ಚಿತ್ತು, ತುಂಬ ಲಾಸ್ ಆಗಿತ್ತು, ಮತ್ತು ಏನು ಮಾಡಿದರೂ ಕೂಡ ಕೈ ಹಿಡಿತಿರಲಿಲ್ಲ, ಈ ಸಂದರ್ಭದಲ್ಲಿ ಇನ್ನು ಮುಂದೆ 45 ದಿನಗಳ ಕಾಲ ಅತಿ ಅದ್ಭುತವಾಗಿರುವಂಥದ್ದು. ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಏಳಿಗೆ ಇರ್ತದೆ. ಒಂದು 4-10 ಜನರಿಗೆ ಅಪಾಯಿಂಟ್ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ನಿಮಗೆ ವಿಶೇಷವಾದಂತಹ ಹೊಸ ಹೊಸ ಕ್ಲೈಂಟ್ಗಳು ಸಿಗುವಂಥದ್ದು, ನಿಮ್ಮ ಒಂದು ಪ್ರೊಡಕ್ಟಿವಿಟಿಗೆ ಬೆಲೆ ಬರುವಂಥದ್ದಾಗ್ತದೆ. ಹಾಗಾಗಿ ನಿಮಗೆ ಒಂದು ಏಳಿಗೆ ಹೇಳುವಂಥದ್ದು ಈ ಸಮಯ ಸಂದರ್ಭದಲ್ಲಿ ಸಿಗ್ತದೆ. ಇನ್ನು ಮೀನರಾಶಿಯ ಗೃಹಿಣಿಯರ ವಿಚಾರಕ್ಕೆ ಬಂದರೆ, ತುಂಬ ಜನ ಗೃಹಿಣಿಯರು ಏನು ಮಾಡಬೇಕು ಅಂದ್ಕೊಂಡೇ ಗೊತ್ತಾಗ್ದೇನೆ ಕೈ ಕಟ್ಕೊಂಡು ಕೂತ್ಕೊಂಡವರು. ಯಾವ ರೀತಿ ಆಗಿತ್ತು ಕೇಳಿದ್ರೆ, ಏನು ಮಾಡೋಕ್ಕೆ ಹೋದರೂ ಕೂಡ ಏನಾದರೂ ಒಂದು ಎಡವಟ್ಟಾಗ್ಬಿಡೋದು. ಮನೆ ಒಂದು ಯಜಮಾನರಿಗೆ ಕಷ್ಟ ಅಂದ್ಕೊಂಡು ಹೇಳಿ ತಾವೇನಾದ್ರು ಸಹಾಯ ಮಾಡಬೇಕು ಅಂತಂದ್ರೆ ನಿಮ್ಗೊಂದು ಜಾಬ್ ಸಿಗದೇ ಇದ್ದವರು, ಅಥವಾ ಬೇರೆ ಕಡೆ ಕೆಲಸ ಮಾಡ್ತಾ ಇರುವಂಥ ಒಂದು ಮಹಿಳಾ ಮಣಿಗಳಿಗೆ ಇದಕ್ಕಿದ್ದಂಗೆ ಕೆಲಸದಿಂದ ತೆಗೆದುಹಾಕುವಂಥದ್ದು, ಈ ಥರದ್ದೆಲ್ಲ ಬಹಳ ಕಷ್ಟಗಳನ್ನು ತಾವು ನೋಡಿದ್ರಿ. ಆದರೆ ಇನ್ನು ಮುಂದೆ ಅದರಿಂದೆಲ್ಲ ಹೊರಗಡೆ ಬರ್ಬೋದು. ಇಲ್ಲಿ ನಿಮ್ಮ ಒಂದು ದೃಢವಾದ ನಿರ್ಧಾರ ಪ್ರಮುಖವಾಗಿರ್ತದೆ. ಇಲ್ಲಿ ನಿಮ್ಮ ಕಠಿಣ ಪರಿಶ್ರಮ ನಿಮಗೆ ಪ್ರಮುಖವಾಗಿರ್ತದೆ. ಎಲ್ಲೋ ಒಂದು ಕಡೆಗೆ ಮೀನರಾಶಿಯ ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳಾಗಲಿ ನಿಮ್ಮ ಮಾತಿನ ಮೇಲೆ ಅತಿಯಾಗಿ ಜಾಗ್ರತೆ ವಹಿಸಿ ಮಾತಾಡುವುದು ಅತಿ ಉತ್ತಮ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಕೇಳಿದ್ರೆ, ತೊಂದರೆ ನಿಮ್ಮಲ್ಲಿದೆ, ಕಷ್ಟ ನಿಮಗಿದೆ, ನಷ್ಟ ನಿಮಗಿದೆ. ಆ ಕಷ್ಟ ನಷ್ಟಗಳಿಂದ ನಿಮಗೆ ಮಾನಸಿಕವಾದಂಥ ಒಂದು ಅಶಾಂತಿ ಹುಟ್ಕೊಂಡಿರುವಂಥದ್ದು, ಜೀವನದಲ್ಲೇ ಒಂಥರ ಜಿಗುಪ್ಸೆ ಹುಟ್ಕೊಂಡಿರುವಂಥದ್ದು ಮೀನರಾಶಿಯವರಿಗಾಗಿದೆ. ಆ ಒಂದು ಜೀವನದಲ್ಲಿ ಜಿಗುಪ್ಸೆ ಆಗಿರಲಿ, ಮಾನಸಿಕ ಅಶಾಂತಿ ಆಗಿರಲಿ, ಒಂದು ಡಿಪ್ರೆಷನ್ ಲೆವೆಲ್ ಆಗಿರಲಿ, ಅನ್ಯ ವ್ಯಕ್ತಿಗಳ ಹತ್ರ ನೀವು ಹೇಳ್ಕೊಂಡು ಕೂತ್ಕೊಂಡ್ರೆ ಯಾರೂ ಅದನ್ನು ಕೇಳಲಿಕ್ಕೆ ಈ ಕಾಲದಲ್ಲಿ ಸಿದ್ಧರಿಲ್ಲ. ಹಾಗಾಗಿ ನಿಮ್ಮ ಕೆಲವೊಂದಿಷ್ಟು ಗುಟ್ಟುಗಳು ಆಗಿರಲಿ, ಕೆಲವೊಂದಿಷ್ಟು ಲೂಸ್ ಸ್ಟಾಕ್ಗಳಾಗಲಿ ಯಾರ ಹತ್ರನೂ ಮಾಡೋಕ್ಕೆ ಹೋಗಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಬಿಸ್ನೆಸ್ ಆಯಿತು ಅಂದ್ಕೊಂಡಿದ್ದರೆ ಬಹಳ ಒಂದು ಉತ್ತಮವಾದಂಥ ಫಲನೇ ನಿಮಗೆ ಕೊಡ್ತದೆ. ನಿಮ್ಗೆ ಅಂಥವೆಲ್ಲ ಏನಾದರೂ ಕಷ್ಟ ತೊಂದರೆಗಳು ಇದ್ದಲ್ಲಿ ಖಂಡಿತವಾಗಲೂ ಕೂಡ ನಾವು ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದು ಪರಿಹಾರ ಹೇಳುವಂಥದ್ದು ನಮ್ಮ ಕಡೆಯಿಂದ ಯಾವಾಗಲೂ ಸಿಗುವಂಥದ್ದಾಗ್ತದೆ. ಹಾಗಾಗಿ ಈ ಸೂರ್ಯಗ್ರಹಣದಿಂದ ನಿಮಗೆ ಬಂದಂತಹ ಶುಭ ಫಲಗಳನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಮೀನರಾಶಿಯ ಬಂಧುಗಳಿಗೆ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು. ಗುರುಭ್ಯೋ ನಮಃ. ಓಂ ಶಂ ಶನೇಶ್ವರಾಯ ನಮಃ.